ವಿಚಾರದಲ್ಲಿ ತರಾಟೆ ಅದೇ ಈಗ ನಾವೇನು ಹೇಳ್ತಾ ಇದ್ವಿ, ಇಡಿನವರು ದುರುದ್ದೇಶಪೂರ್ವಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ತನಿಖೆ ಮಾಡೋದಕ್ಕೆ ಮ್ಯಾಂಡೇಟ್ ಇಲ್ಲ. ಯಾಕೆಂದರೆ ಈ ಕೇಸ್ನಲ್ಲಿ ಏನೋ ಮನಿ ಲಾಂಡ್ರಿಂಗ್ ಕೂಡ ಏನೂ ಆಗಿಲ್ಲ. ಆದರೂ ಕೂಡ PMLA ಆ್ಯಕ್ಟ್ನಲ್ಲಿ ಅವರು ಇಡಿಯವರು ಬೇಕು ಅಂಥೇಳಿ ತನಿಖೆ ಮಾಡ್ತಾಯಿದ್ರು. ರಾಜಕೀಯ ದುರುದ್ದೇಶ ಪ್ರೇರಿತವಾಗಿತ್ತು. ನಮ್ಮೇನು ಪೊಸಿಷನ್ ಇತ್ತು ಅದು ಇವತ್ತು ವಿಂಡಿಕೇಟೆಡ್ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ನೀವು ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿ ಅನ್ನೆಸೆಸರಿಯಾಗಿ ಹ್ಯಾರಾಸ್ ಮಾಡಬಾರ್ದು ಅಂಥೇಳಿ. ಸೊ ಹಾಗಾಗಿ ನಮ್ಮ ಪೊಸಿಷನ್ ವಿಂಡಿಕೇಟೆಡ್ ಆಗಿದೆ. ಖಂಡಿತ ಹೌದು. ಇವಾಗ ಇಡಿ ಅವರು ತನಿಖೆ ಮಾಡೋದಕ್ಕೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ಆದರೆ ಏನು ಮೂಡ ಕೇಸ್ನ ಇದೆ ಅದರ ಮೆರಿಟ್ದು ಮೇಲಿಂದು ಕೇಸ್ ಇನ್ನೂ ನಡೀತಾ ಇದೆ, ಇವಾಗ ಜನಪ್ರತಿನಿಧಿ ಕೋರ್ಟ್ನಲ್ಲಿದೆ. ಸೊ ಅದು ತೀರ್ಪು ಬಂದಮೇಲೆ ನಾವು ಹೇಳಿದ್ದೀವಿ, ನಾವು ನಿರಪರಾಧಿಗಳು, ನಾವೇನೂ ತಪ್ಪು ಮಾಡಿಲ್ಲ ಅಂತ. ಕೋರ್ಟು ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ನಿರಂತರವಾಗಿ ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಅದು ವಿಪಕ್ಷಗಳಿಗೆ ನಾವು ಮೊದಲಿಂದನೂ ಅದನ್ನೇ ಹೇಳ್ತಿರೋದಲ್ವಾ. ಇವತ್ತು ಕೇಂದ್ರ ಸರ್ಕಾರ BJP ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಆಟೋನಮಸ್ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಂಡು ಅವುಗಳ ಕ್ರೆಡಿಬಿಲಿಟಿನ ನಾಶ ಮಾಡ್ತಾರೆ, ಅದು ವಿಶ್ವಾಸಾರ್ಹತೆ ನಾಶ ಮಾಡ್ತಿದ್ದಾರೆ. ಅದು ಜಾಸ್ತಿ ದಿವಸ ನಡೆಯೋದಿಲ್ಲ. ಸತ್ಯ ಯಾವಾಗಲೂ ಅದು ಹೊರಗೆ ಬಂದೇ ಬರುತ್ತೆ. ಮತ್ತು ಯಾರನ್ನಾದರೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ ಹೊರತು ಅವ್ರನ್ನ ಸೋಲಿಸೋದಕ್ಕಾಗೋದು.